ಓರ್ವ ಯುವತಿ ಒಂದು ಐಡಿಯಾದೊಂದಿಗೆ ಹೂಡಿಕೆದಾರರ ಬಳಿ ಹೋದರು. ಮೊದಲನೇ ಹೂಡಿಕೆದಾರ ನೋ ಅಂದ, ಎರಡನೇ ಹೂಡಿಕೆದಾರ ನೋ ಅಂದ, ಮೂರನೇ ಹೂಡಿಕೆದಾರ ಇದು ದೊಡ್ಡ ಬಿಸ್ನೆಸ್ ಆಗೋದಿಲ್ಲ ಅಂತ ಹೇಳ್ದ. ಹೀಗೆ ಒಂದಲ್ಲ ಎರಡಲ್ಲ 20ಕ್ಕೂ ಹೆಚ್ಚು ಬಾರಿ ತಿರಸ್ಕಾರ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಏನು ಮಾಡ್ತಾರೆ, ನನ್ನ ಐಡಿಯಾವೇ ಸರಿ ಇಲ್ಲ ಅಂತ ಕೈ ಬಿಡ್ತಾ ಇದ್ರು. ಬಟ್ ಆ ಯುವತಿ ತನ್ನ ಐಡಿಯಾ ಮೇಲೆ ನಂಬಿಕೆ ಇಟ್ಟು ಮುನ್ನುಗ್ಗಿದ್ಲು. ಆ ಯುವತಿಯೇ ಮೆಲಾನಿ ಪರ್ಕಿನ್ಸ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯದಲ್ಲಿ ಡಿಸೈನ್ ಸಾಫ್ಟ್ವೇರ್ ಬೋಧಿಸುತ್ತಿರುವಾಗ ಮೆಲಾನಿ ಅವರಿಗೆ ಒಂದು ಸಮಸ್ಯೆ ಕಾಣಿಸ್ತು. ಫೋಟೋಗ್ರಫಿನಂತಹ ಡಿಸೈನ್ ಟೂಲ್ಸ್ ತುಂಬಾ ಕಷ್ಟ. ಡಿಸೈನ್ ಕಲಿಯಲು ತಿಂಗಳುಗಟ್ಟಲೆ ಬೇಕಾಗ್ತಾ ಇದೆ. ಸಾಮಾನ್ಯ ವ್ಯಕ್ತಿಗೆ ಒಂದು ಪೋಸ್ಟರ್ ತಯಾರಿಸುವುದೇ ಕಷ್ಟಕರವಾಗ್ತಾ ಇದೆ. ಆಗ ಮೆಲಾನಿಗೆ ಪವರ್ ಪಾಯಿಂಟ್ ಬಳಸುವಷ್ಟು ಸುಲಭವಾಗಿ ಡಿಸೈನ್ ಮಾಡಲಾಗುವುದಿಲ್ವೇ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಮುಂದೆ $1 ಬಿಲಿಯನ್ ಕಂಪನಿ ಆಗಿ ಬೆಳೆಯುತ್ತೆ. ಆರಂಭದಲ್ಲಿ ಯಾರೂ ನಂಬಲಿಲ್ಲ. ಡಿಸೈನರ್ ಇಲ್ಲದೆ ಡಿಸೈನ್ ಮಾಡ್ತಾರಾ, ಇದು ಅಸಾಧ್ಯ ಅಂತ ಹೇಳಿದ್ರು. ಹೂಡಿಕೆದಾರರು ಪ್ರಶ್ನಿಸಿದ್ರು, ಆದರೂ ಮೆಲಾನಿ ಪ್ರಯತ್ನ ಬಿಡ್ಲಿಲ್ಲ. ತನ್ನ ಐಡಿಯಾವನ್ನ ಮತ್ತೆ ವಿವರಿಸಿದ್ರು, ಮತ್ತೆ ಪ್ರಯತ್ನಿಸಿದ್ರು. ಕೊನೆಗೆ ಹೂಡಿಕೆದಾರರು ಅವರ ವಿಷನ್ ನಂಬಿದ್ರು. ಹೀಗೆ ಹುಟ್ಟಿದ್ದೇ ಕ್ಯಾನ್ವಾ. ನಿಧಾನವಾಗಿ ಶಿಕ್ಷಕರು ಕ್ಯಾನ್ವಾವನ್ನ ಬಳಸಲು ಆರಂಭಿಸಿದರು. ವಿದ್ಯಾರ್ಥಿಗಳು ಬಳಸಿದ್ರು, ಸಣ್ಣ ಬಿಸಿನೆಸ್ ಓನರ್ಸ್ ಬಳಸಿದ್ರು, ಕಂಟೆಂಟ್ ಕ್ರಿಯೇಟರ್ಸ್ ಬಳಸಿದ್ರು, ಮಾರ್ಕೆಟಿಂಗ್ ಟೀಮ್ಸ್, ಸ್ಟಾರ್ಟ್ಅಪ್, ದೊಡ್ಡ ಕಂಪನಿಗಳು ಎಲ್ಲರೂ ಕ್ಯಾನ್ವಾ ಕಡೆ ನೋಡ್ತಾ ಇದ್ರು. ಡಿಸೈನ್ ಕೆಲವೇ ಜನರ ಕೌಶಲ್ಯವಾಗಿರದೆ ಪ್ರತಿಯೊಬ್ಬರೂ ಮಾಡಬಹುದಾದ ಕೆಲಸ ಆಯಿತು. ಇವತ್ತು ಜಗತ್ತಿನಾದ್ಯಂತ 200 ಮಿಲಿಯನ್ಗಿಂತ ಹೆಚ್ಚು ಜನ ಕ್ಯಾನ್ವಾವನ್ನ ಬಳಸ್ತಾ ಇದ್ದಾರೆ. ಅದರ ಮೌಲ್ಯ ಬರೋಬ್ಬರಿ $32 ಬಿಲಿಯನ್. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 2.7 ಲಕ್ಷ ಕೋಟಿಗೂ ಹೆಚ್ಚು. 20ಕ್ಕೂ ಹೆಚ್ಚು ಬಾರಿ ತಿರಸ್ಕೃತಳಾದ ಯುವತಿ ಇವತ್ತು ಜಗತ್ತಿನ ಅತ್ಯಂತ ಯಶಸ್ವಿ ಟೆಕ್ನಾಲಜಿ ಕಂಪನಿಗಳಲ್ಲಿ ಒಂದನ್ನ ನಿರ್ಮಿಸಿದ್ದಾಳೆ. ಮೆಲಾನಿ ನಮಗೆ ಕಲಿಸಿದ ಅತಿ ದೊಡ್ಡ ಬಿಸ್ನೆಸ್ ಪಾಠ ಏನ್ ಗೊತ್ತಾ? ಜಗತ್ತು ನಿಮ್ಮ ಐಡಿಯಾವನ್ನ ತಕ್ಷಣ ನಂಬದೇ ಇರಬಹುದು, ಆದರೆ ನೀವು ನಿಮ್ಮ ಕನಸನ್ನ ನಂಬೋದನ್ನ ಎಂದಿಗೂ ನಿಲ್ಲಿಸಬಾರದು. ಹೂಡಿಕೆದಾರರು ನಿಮ್ಮನ್ನ ತಿರಸ್ಕರಿಸಬಹುದು, ಜನರು ನಿಮ್ಮ ಬಗ್ಗೆ ಅನುಮಾನ ಪಡಬಹುದು, ಆದರೆ ನೀವು ನಿಮ್ಮ ವಿಷನ್ ಅನ್ನ ಕೈ ಬಿಡಬಾರದು. ನೆನಪಲ್ಲಿಡಿ, ನಂಬಿಕೆ ಅಂದ್ರೆ ಎಲ್ಲರೂ ನಂಬಿದಾಗ ನಂಬುವುದಲ್ಲ, ಯಾರು ನಂಬದಿದ್ರೂ ನೀವು ನಿಮ್ಮನ್ನ ನಂಬಹುದು. 20 ಬಾರಿ ನೋಗಳು, 100 ಅನುಮಾನ, ಅಸಂಖ್ಯಾತ ನಿರಾಶೆ, ಇವೆಲ್ಲದರ ನಂತರವೇ ಕ್ಯಾನ್ವಾ ಜಗತ್ತನ್ನೇ ಗೆದ್ದದ್ದು. ಇದೇ ಕ್ಯಾನ್ವಾ ಕಮ್ಬ್ಯಾಕ್ ಮೈಂಡ್ಸೆಟ್. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.